ನಾವು ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಿಸ್ತೀವಿ? ಮುಂಚೆ ಏನಾಗಿತ್ತು ಅಂದರೆ ಹಲವು ಭಾಗಗಳಲ್ಲಿ ನಮ್ಮ ಕನ್ನಡ ಭಾಷಿಕರು ಹಂಚಿ ಹೋಗಿದ್ದರು. ಈ ಹಲವು ಭಾಗಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷಿಕರನ್ನು 1956ರಲ್ಲಿ ಒಂದುಗೂಡಿಸಿ ಅವಾಗ ನವೆಂಬರ್ 1ರಂದು ನಮ್ಮ ಕರ್ನಾಟಕ ರಾಜ್ಯ ಅಂತ ಸ್ಥಾಪನೆ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ಪ್ರತಿ ವರ್ಷ ನವೆಂಬರ್ ಬಂದರೆ ನಮಗೆಲ್ಲ ಹಬ್ಬದ ಸಡಗರ ಸಂಭ್ರಮ. ಅದೇ ರೀತಿ ನಾವು ಮಾಡ್ತಾ ಬಂದಿದ್ದೀವಿ. ನಾವು ಸಾವಿರಾರು ಮೈಲಿ ದೂರ ಇದ್ದು ಕೂಡ ನಾವೆಲ್ಲರೂ ಸೇರಿಕೊಂಡು ಇವತ್ತು ಇಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅದೇ ನಮಗೆ ದೊಡ್ಡ ಖುಷಿಯ ಸಂಗತಿ. ಈಗ ಈ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಮತ್ತೊಂದು ಸರಿ ನಾನು ಗ್ರೌಂಡ್ ರೂಲ್ಸ್ ಹೇಳ್ತೀನಿ. ದಯಮಾಡಿ ಎಲ್ಲರೂ ಶಾಂತವಾಗಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ನಿಮ್ಮ ಮಕ್ಕಳನ್ನು ಒಂದು ಕಡೆ ಕುತ್ಕೊಳ್ಳೋಕೆ ಹೇಳಿ. ಹಾಗೂ ಎಲ್ಲಿ ಲೈವ್ ವಯರ್ಸ್ ಇದೆ ಅಲ್ಲಿ ಬರೋದನ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಹಾಗೂ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಇದ್ರ ಮೇಲೆ ನಿಮ್ಮ ಮಕ್ಕಳು ಮತ್ತು ಅಡಲ್ಟ್ಸ್ ಕೂಡ ಈ ಕಡೆ ಎಕ್ಸಿಟ್ ಆಗಿ ನಿಮ್ಮ ಟ್ರೋಫಿ ಮತ್ತು ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಹೋಗಿ. ಮತ್ತು ಒಂದು ಇವೆಂಟ್ ಮತ್ತು ಇನ್ನೊಂದು ಇವೆಂಟ್ ಮಧ್ಯ ನಾವು ಕೆಲವೊಂದು ಟ್ರಿವಿಯಾ ಕ್ವಶನ್ಸ್ಗಳನ್ನ ಕೇಳೋ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಯಂಗ್ಸ್ಟರ್ಸ್ ಇದ್ದಾರೆ, ಅವರನ್ನ ಬಂದು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಅವರು ಕೂಡ ರೆಡಿಯಾಗಿರ್ಬೇಕಂತ ನಾನು ಕೇಳ್ಕೊಳ್ತೀನಿ. ಈಗ ಕಾರ್ಯಕ್ರಮ ಶುರು ಮಾಡೋಣ. ನಮಗೆಲ್ಲರಿಗೆ ದೇವರ ದಯೆ ಬೇಕು, ಹೌದಲ್ವಾ? ಯಾರಿಗೆಲ್ಲ ಬೇಕು? ಎಲ್ರಿಗೂ ಬೇಕು. ಹಾಗೆ ನಾವು ದೇವರನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ನಮ್ಮಲ್ಲಿ ದರ್ಶನ್ ದೊಡ್ಡ ಬಂದು ಗಣೇಶ ಅಥರ್ವ ಶೀರ್ಷವನ್ನು ಪಠಿಸ್ತಾ ಇದ್ದಾನೆ. ಈಗ ಮೊದಲನೇ ಕಾರ್ಯಕ್ರಮ.